Hey guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ವಾಟ್ಸ್ ಅಪ್, ಎಲ್ಲ ಆರಾಮ? ಹೋಗ್ಬಿಡೋಣ ಸ್ಟ್ರೇಟ್ ಅವೇ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ. ಸೊ ಫಸ್ಟ್ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸ್ ರಿಲೇಟೆಡ್ ರೀಸೆಂಟಾಗಿ ಆಯಿತು ಟೆಸ್ಟ್ ಸೀರೀಸು. ಅಂದರೆ ಒನ್ ಆಫ್ ಟೆಸ್ಟ್ ಮ್ಯಾಚ್ ಇತ್ತು, ಜೊತೆಗೆ ODI ಸೀರೀಸ್ ಆಯಿತು. 3 ಮ್ಯಾಚ್ನ ODI ಸೀರೀಸು ಇಂಡಿಯಾ ಡಾಮಿನೇಟ್ ಮಾಡ್ಕೊಂಡು ಬಂದರು. ಸೊ T20 ಸೀರೀಸ್ನು ಕೂಡ ಹೋಸ್ಟ್ ಮಾಡಬೇಕು ಅಂತ ಅನ್ಕೊಂತಿದ್ರಂತೆ. ಸೊ ಇಷ್ಟರಲ್ಲಿ ಇವಾಗ ರಚನೆ ಆಗುತ್ತೆ, ಮತ್ತೆ ಇವಾಗ ಹೋಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಡೆಲ್ಲಿಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ 3 ಮ್ಯಾಚ್ನು ಇಡಬೇಕು ಅಂತ ಅನ್ಕೊಂತಾ ಇದ್ರಂತೆ. ಸೆಪ್ಟೆಂಬರ್ 13ನೇ ತಾರೀಕು, ಸೆಪ್ಟೆಂಬರ್ 15ನೇ ತಾರೀಕು ಅಂಡ್ ಸೆಪ್ಟೆಂಬರ್ 17ನೇ ತಾರೀಕು. ಸೊ ಈ 3 ಮ್ಯಾಚ್ನ T20 ಸೀರೀಸ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ವೆಸ್ಟ್ ಇಂಡೀಸ್ ಸೀರೀಸ್ಗಿನ್ನ ಮುಂಚೆ ಬರುತ್ತೆ ಈ ಸೀರೀಸು. ಅಂಡ್ ಆಬ್ವಿಯಸ್ಲಿ ಇದೊಂಥರ ಪ್ರಾಕ್ಟೀಸ್ ಇದ್ದಂಗೆ ಇರುತ್ತೆ ಏಷ್ಯನ್ ಗೇಮ್ಸ್ಗೆ ಅನ್ನಲಾಗ್ತಾ ಇದೆ. ನೋಡೋಣ ಹೆಂಗೋಗುತ್ತೆ ಈ ಸೀರೀಸು ಅಂತ. ಅಪ್ಡೇಟ್ ನಂಬರ್ 2, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ 2028 T20 ವರ್ಲ್ಡ್ ಕಪ್ ನಡೆಸಬೇಕು ಅಂತ ಆಲ್ರೆಡಿ ನಿಗದಿ ಆಗಿದೆ. ಅಂಡ್ ಅದರಲ್ಲಿ 14 ಸಿಟೀಸ್ಗಳು ನಾವು ಹೋಸ್ಟ್ ಮಾಡ್ತೀವಿ, ಅಂದ್ರೆ ವೆನ್ಯೂಸ್ಗಳು ನಾವು ಹೋಸ್ಟ್ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರಂತೆ. ಸೊ 14 ವೆನ್ಯೂಸ್ಗಳಲ್ಲಿ 8ರಿಂದ 10 ವೆನ್ಯೂಸ್ಗಳನ್ನ ICC ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಇನ್ನು 2028 ಮ್ಯಾಟ್ರು, ಇನ್ನು 2027 ವರ್ಲ್ಡ್ ಕಪ್ ಸರಿಯಾಗಿ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ. ಇದು 2028 ರಿಲೇಟೆಡು. ಸೊ ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ ಸ್ಕೆಡ್ಯೂಲ್ ಬರೋದಕ್ಕೆ. ಸ್ಕೆಡ್ಯೂಲಲ್ಲಿ ಇನ್ನು ವರ್ಲ್ಡ್ ಕಪ್ಪೇ ಆಗಿಲ್ಲ, ಅಲ್ಲಿ ODI ವರ್ಲ್ಡ್ ಕಪ್ಪೇ ಆಗಿಲ್ಲ, ಇನ್ನು ಬೆಚಾನ್ ಟೈಮ್ ಇದೆ ಇದೆಲ್ಲ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ. ಸೊ ಸುಮ್ಮನೆ ಇವಾಗ ಬರ್ತಾರಂತ ಅಪ್ಡೇಟ್ 14 ವೆನ್ಯೂಸ್ಗಳು ಡಿಸೈಡ್ ಆಗಿದ್ದಂತೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಅಪ್ಡೇಟ್ ನಂಬರ್ 3, ಯಾಕೋ ಟೀಮ್ ಇಂಡಿಯಾ ಸ್ವಲ್ಪ ಅಂಗವಿಕಲ ಟೀಮ್ ಆಗಿರೋ ಥರ ಕಾಣಿಸ್ತಾ ಇದೆ. ಹೌದು, ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಆಲ್ಮೋಸ್ಟ್ 15 ದಿನಕ್ಕಿಂತ ಜಾಸ್ತಿನೇ ಇದೆ ಟೈಮು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಅಂದರೆ ನಾನು ಮಾತಾಡ್ತಿರೋ ಟೆಸ್ಟ್ ಸೀರೀಸ್ ರಿಲೇಟೆಡು ಇಂಡಿಯಾ ವರ್ಸಸ್ ಶ್ರೀಲಂಕಾ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂಥ ಟೆಸ್ಟ್ ಸೀರೀಸ್ ನೆಕ್ಸ್ಟ್ ತಿಂಗಳು. ಸೊ ಈ ಸೀರೀಸ್ಗಿನ್ನ ಸ್ಕ್ವಾಡ್ ಪ್ರಕಟ ಆಗಿಲ್ಲ. ಸೊ ಸ್ಕ್ವಾಡ್ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಸ್ಕ್ವಾಡ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಈ ಥರ ಅಪ್ಡೇಟ್ಸ್ಗಳು ಬರ್ತಾ ಇದೆ. ವಾಷಿಂಗ್ಟನ್ ಸುಂದರ್ ಫಸ್ಟ್ ಮ್ಯಾಚ್ಗೆ ಅನ್ಅವೈಲೇಬಲ್ ಆಗಿರ್ತಾರಂತೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ಗೆ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾನು ಕೂಡ ಮೋಸ್ಟ್ ಲೈಕ್ಲಿ ಟು ಮಿಸ್, ಆಲ್ಮೋಸ್ಟ್ ಮೊದಲನೇ ಮ್ಯಾಚ್ ಮಿಸ್ ಆಗ್ತಾರೆ. ಆ್ಯಂಡ್ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ದಾರೆ ಅಂತಲೂ ಕೂಡ ಅಪ್ಡೇಟ್ ಇದೆ. ಆ್ಯಂಡ್ ಹರ್ಷಿತ್ ರಾಣಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರು ಕೂಡ ಮಿಸ್ ಆಗ್ತಾರಂತೆ, ಈ ಒಂದು ಟೆಸ್ಟ್ ಸೀರೀಸಲ್ಲಿ ಇರೋದಿಲ್ವಂತೆ. ಜೊತೆಗೆ ಸಾಯಿ ಸುದರ್ಶನ್ ಕೂಡ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತೆ. ಸಾಯಿ ಸುದರ್ಶನ್ ಆಗಿರ್ಬೋದು, ಹರ್ಷಿತ್ ರಾಣಾ, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು. ಸೊ ಈ 4 ಜನನು ಕೂಡ ಕನ್ಫರ್ಮ್ಡ್ ಆಗಿಲ್ಲ ಟೆಸ್ಟ್ ಸೀರೀಸ್ಗೆ ಅಂತ ಹೇಳಲಾಗ್ತದೆ. ರಿಪೋರ್ಟ್ಸ್ಗಳು ಬರ್ತಾ ಇದೆ. ಆಡೋದೇ ಇಲ್ಲ ಅಂತಲ್ಲ, ಒಟ್ಟಲ್ಲಿ ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ ಈ ಪ್ಲೇಯರ್ಸ್ಗಳು ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ದಾರೆ. ಅಂದರೆ ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಹರ್ಷಿತ್ ರಾಣಾ ಇವರಿಬ್ಬರು ಕಂಪ್ಲೀಟ್ಲಿ ರೂಲ್ಡ್ ಔಟ್ ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ. ಸೊ ಒಂಥರ ಕೈಕಾಲು ಮುರ್ಕೊಂಡಿರ್ತಾರೆ ಟೀಮ್ ಥರ ಆಗೋಗ್ಬಿಟ್ಟಿದೆ ಇಂಡಿಯನ್ ಟೀಮು. ಅಪ್ಡೇಟ್ ನಂಬರ್ 4, ಒಬ್ಬ 15 ವರ್ಷದ ಹುಡುಗ ಪ್ಲೇಯರ್ ಆಫ್ ದ ಸೀರೀಸು, ಬರೀ ಪ್ಲೇಯರ್ ಆಫ್ ದ ಮ್ಯಾಚ್ ಅಲ್ಲಾಗೋರು ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋದು. ಸೊ 15 ವರ್ಷದ ಬಾಲಕ ನೆನೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ನನಗೆ ಜಸ್ಟ್ 2-3 ದಿನ ಟೈಮ್ ಇತ್ತು ಅಷ್ಟೇ ಆ ಸೀರೀಸಿಂದ ಈ ಸೀರೀಸಿಗೆ. ನನಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರು ಜೊತೆಗೆ ಕೋಚು ಸಿಕ್ಕಾಪಟ್ಟೆ VVS ಲಕ್ಷ್ಮಣ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಇರ್ಬೋದು, ಸಿಕ್ಕಾಪಟ್ಟೆ ಬ್ಯಾಕಿಂಗ್ನ ಕೊಟ್ಟರು, ಸಿಕ್ಕಾಪಟ್ಟೆ ಒಂದು ಉತ್ಸಾಹನ, ಒಂಥರ ಪ್ರೋತ್ಸಾಹನ ಕೊಟ್ಟರು, ಒಂಥರ ಬೆಂಬಲನ ಕೊಟ್ಟರು. ಅದಕ್ಕೋಸ್ಕರನೇ ಇದೊಂದು ಬಂದಿರೋದು, ನನ್ನಿಂದ ಈ ಥರ ಪರ್ಫಾರ್ಮೆನ್ಸ್ ಬಂದಿರುವಂಥದ್ದು ಅಂತ ಹೇಳಿದ್ದಾರೆ. ಅಲ್ಲ ಗುರು, 15 ವರ್ಷದ ಪ್ಲೇಯರ್ ನೋಡಿ, ಒಂದು ಸೀರೀಸಲ್ಲಿ ನೆಟ್ಟಿಗೆ ಆಗಲಿಲ್ಲ ಅವರಿಗೆ, ಲಾಸ್ಟ್ ಸೀರೀಸ್ ನೆಟ್ಟಿಗೆ ಆಗಲಿಲ್ಲ ನೋಡಿ, ನೆಕ್ಸ್ಟ್ ಸೀರೀಸೇ ಬಂದ್ಬಿಟ್ಟು ಪ್ಲೇಯರ್ ಆಫ್ ದ ಸೀರೀಸ್ ಆಗ್ತಾರೆ ಅಂತಾರೆ. ಅದಕ್ಕೋಸ್ಕರ ಹೇಳಿದ್ದು ಎಲ್ಲರೂ ಕೂಡ ಬ್ಯಾಕ್ ಮಾಡ್ರಿ ಅಂತ ಹೇಳಿ ವೈಭವ್ ಸೂರ್ಯವಂಶನ. ಯಾರು ವೈಭವ್ ಸೂರ್ಯವಂಶನ ಕಿತ್ತಾಕ್ಬಿಟ್ರಿ ಅಂತೇಳಿ ನಾನು ಕೂಡ ಹೇಳಿದ್ರೆ, ವೈಭವ್ ಸೂರ್ಯವಂಶನ ಕಿತ್ತಾಕ್ಬಿಡಿ, ಬಿಟ್ಬಿಡಿ, ಒಂದು 3 ಮ್ಯಾಚ್ ನೆಟ್ಟಿಗೆ ಆಡಿಲ್ಲ ಇವರು ಅಂತ ಹೇಳೇ ಇಲ್ಲ. ಸೊ ವೈಭವ್ ಸೂರ್ಯವಂಶಿಗೆ ಬ್ಯಾಕಿಂಗ್ ಬಂತು ಅಂತಂದರೆ ಅವ್ರು ಪರ್ಫಾರ್ಮ್ ಯಾವ ಥರ ಮಾಡ್ಬೋದು ಅಂತ ನಾವು ನೋಡಿದ್ದೀವಿ IPL ಅಲ್ಲಿ ಆಗಲೇ. ಸೊ ಅದನ್ನು ತೋರಿಸಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 5, ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಇಂಡಿಯನ್ ಟೀಮ್ನ ಕ್ರಿಟಿಸೈಸ್ ಮಾಡಿದರೆ ರಿಲೇಟೆಡ್ ಟು ಯಶ್ ಠಾಕೂರ್ ಬಗ್ಗೆ. ಯಶ್ ಠಾಕೂರ್ ಇಸ್ ನಾಟ್ ಎ ಇಂಡಿಯಾ ಲೆವೆಲ್ ಬೌಲರ್. ನೀನು ಇಂಟರ್ನ್ಯಾಷನಲ್ ಕರ್ಕೊಂಡ್ಬಿಟ್ಟು ಆಡಿಸುವಂಥ ಬೌಲರ್ ಅಲ್ಲಪ್ಪ ಯಶ್ ಠಾಕೂರು. ಸೊ ನೀವು ಸುಮ್ಮನೆ ಕರ್ಕೊಂಡ್ಬಿಟ್ಟು ಅಶೋಕ್ ಶರ್ಮನ ಫಸ್ಟ್ ಮ್ಯಾಚ್ ಆಡ್ಸಿದ್ರಿ, ಅಶೋಕ್ ಶರ್ಮಾ ಆಡ್ಸರಿ ಅಂತ ಅಲ್ಲಿ ಫಸ್ಟ್ ಮ್ಯಾಚ್ ಕೂರಿಸಿದ್ರಿ, ಸೆಕೆಂಡ್ ಮ್ಯಾಚ್ನ ಕೂರಿಸಿದ್ರಿ. ಸೊ ಇಲ್ಲಿ ಅವ್ರಿಗೆ ಬ್ಯಾಕಿಂಗೇ ಕೊಡ್ತಾ ಇಲ್ಲ ನೀವು. ಫಸ್ಟ್ ಮ್ಯಾಚ್ ಆಡಿಸ್ತೀರಾ, ಸೆಕೆಂಡ್ ಮ್ಯಾಚ್ ಕೂರಿಸ್ತೀರಾ, ಅಂಡ್ ಇವ್ರನ್ನ ಕರ್ಕೊಂಡ್ಬರ್ತೀರಾ, ಆಮೇಲೆ ಮತ್ತೆ ನೆಕ್ಸ್ಟ್ ಮ್ಯಾಚ್ನ ಆಡಿಸ್ತೀರಾ, ಅವ್ರನ್ನೂ ನೆಕ್ಸ್ಟ್ ಮ್ಯಾಚ್ನ ಕರ್ಕೊಂಡ್ಬರ್ತೀರಾ. ಏನು ಮಾಡೋದಕ್ಕೆ ಅಂತ ಹೊಡಿದ್ದೀರಾ? ಸೊ ಇವರು ಇಂಡಿಯಾ ಸ್ಟ್ಯಾಂಡರ್ಡ್ಸಿಗೆ ಸಖತ್ತಾಗಿರುವಂಥ ಬೌಲರ್ ಅಲ್ವೇ ಅಲ್ಲ. ಇವರು ಕೂಡ ತೆಗೆದ್ರಪ್ಪ 3 ವಿಕೆಟು. ಅಭಿಷೇಕ್ ಶರ್ಮಾನ 3 ವಿಕೆಟ್ ತೆಗೆದ್ರಪ್ಪ. ಅವ್ರನ್ನ ಇವಾಗ ಲೆಜೆಂಡ್ರಿ ಬೌಲರ್ ಅಂತ ಅನ್ನೋಕ್ಕಾಗತ್ತಾ? ಸೈಕ್ ಬೌಲರು, ಸೈಕ್ ಬೌಲರ್, ಮಸ್ತ್ ಬೌಲರ್, ಚಿಂದಿ ಬೌಲರ್ ಅಂತ ಅನ್ನೋಕ್ಕಾಗತ್ತಾ? ಇಲ್ಲ, ಆ ಥರ ಹೇಳೋದಕ್ಕಾಗೋದಿಲ್ಲ ಗುರು. ಅಭಿಷೇಕ್ ಶರ್ಮಾನ 3 ವಿಕೆಟ್ ಇದ್ದಾರೆ, ಹೌದು, 1-2 ವಿಕೆಟ್ ಬಿದ್ದಿರ್ಬೋದು ಎಷ್ಟು ಹಾಕೋರ್ಗೆ, ಇಲ್ಲ ಅಂತಲ್ಲ. ಬಟ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ಗೆ ಇವರು ಅಂಥ ಬೌಲರ್ ಅಲ್ವೇ ಅಲ್ಲ. ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಇವ್ರು ಇರಬಾರ್ದು ಇಂಡಿಯನ್ ಲೆವೆನಲ್ಲಿ ಅನ್ನೋ ಥರನೇ ಹೇಳಿದ್ದಾರೆ. ಅದೇನು ಸಿಕ್ಕಾಪಟ್ಟಿ ಏಟೆಡ್ ಬಂದ್ಬಿಟ್ಟಿದೆ. ಎಷ್ಟು ಹಾಕೋರು ನೋಡ್ತಾರೆ, ಹುಡ್ಕಂತ ಇರ್ತಾರೆ. ಕೃಷ್ಣಮಾಚಾರ್ಯ ಶ್ರೀಕಾಂತ್, ನಾನು ಇವಾಗಿನ ಬಂದಿದ್ದು ಕೊಡೋ ಟೀಮ್ಗೆ ಯಾಕ್ರೋ ಹಿಂಗೆಲ್ಲ ಹೇಳ್ತೀರಾ, ಸುಮ್ಮನೆ ಇರೋ ಅಂತ. ಅಪ್ಡೇಟ್ ನಂಬರ್ 6, ಎಲ್ಡರ್ ಬ್ರದರ್ ಇಶಾನ್ ಕಿಶಾನ್ ಅವರು ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ. ಸೊ ಕುಚಿಕ್ಕು ಬಾಂಡ್ಗಳಾಗೋಗ್ಬಿಟ್ಟವ್ರಪ್ಪ ಇವರು ಇಂಡಿಯನ್ ಟೀಮಲ್ಲಿ. ಸೊ ಒಟ್ಟೊಟ್ಟಿಗೆ ಇರ್ತಾರೆ ಯಾವಾಗಲೂ ಕೂಡ. ಅವ್ರು ಹೇಳಿರೋದು ಏನು ಅಂತಂದರೆ, ಐ ಕೀಪ್ ಟೆಲಿಂಗ್ ವೈಭವ್ ಸೂರ್ಯವಂಶಿ ಟು ಥಿಂಕ್ ಅಬೌಟ್ ಕ್ರಿಕೆಟ್, ನಾಟ್ ಸೋಷಿಯಲ್ ಮೀಡಿಯಾ ಆರ್ ಔಟ್ಸೈಡ್ ನಾಯ್ಸ್.
ವೆನ್ ಯು ರೆಪ್ರೆಸೆಂಟ್ ಇಂಡಿಯಾ ಯು ಹ್ಯಾವ್ ಟು ನೋ ವಾಟ್ ಟು ಫೋಕಸ್ ಆನ್. ಬರೀ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಮಾತ್ರ ಅಂತಲ್ಲ, ರಾಜಸ್ಥಾನ್ ರಾಯಲ್ಸ್ ಕಾಡ್ಬೇಕಾದ್ರೂ ಅಷ್ಟೇ ಏನು ವೈಭವ್ಗೆ ಏನು ಅಂತ ಮೈಂಡ್ ಸೆಟ್ ಹೇಳ್ಕೊಂಡು ಕೊಡಬೇಕು ಅಂತ ಏನಿಲ್ಲ. ಇನ್ನು ಸ್ವಲ್ಪ ಎಡ್ಬಿಡಂಗಿ ಥರ ಇರ್ತಾರಲ್ಲ ಅಂಥವ್ರಿಗಾದ್ರೆ ಹಂಗೆ ಹಿಂಗೆ ಇರ್ತದಲ್ಲ, ಒಂಥರ ಅವ್ರು ನೋಡ್ರೆ ಗೊತ್ತಾಗ್ಬಿಡ್ತಾರೆ ಎಡ್ಬಿಡಂಗಿ ಥರ ಇರ್ತಾರೆ. ಸೊ ಅಂಥವ್ರಿಗೆ ಹೇಳ್ಕೊಂಡು ಕೊಡೋದ್ರಲ್ಲಿ ಅರ್ಥ ಇದೆ ಇದನ್ನೆಲ್ಲ. ವೈಭವ್ಗೆ ನಾಯ್ಸ್ ಆಗಿರಲಿ, ಏನು IPL ಅಲ್ಲಿ ನೋಡಿಲ್ಲ ಅವ್ರು ಎಷ್ಟು ನಾಯ್ಸ್ನ ನೋಡಿದ್ರೆ, ಎಷ್ಟು ಟ್ರೋಲ್ಸ್ಗಳನ್ನ ನೋಡಿದ್ರೆ, ಎಷ್ಟು ಅದು ನೋಡಿದ್ರೆ, ಎಷ್ಟು ಇದು ನೋಡಿದ್ರೆ, ಎಲ್ಲ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮ್ಯಾಚು 90+ ಹೊಡಿತಾರೆ. ಅಲ್ಲಿ ಟ್ರೋಲ್ಸ್ಗಳನ್ನ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು 90+ ಹೊಡಿತಾರೆ. ಸೊ ವೈಭವ್ಗೆ ಏನು ಹೇಳ್ಕೊಂಡು ಕೊಡುವಂಥ ಅವಶ್ಯಕತೆ ಇಲ್ಲ. ಯೂಸ್ ಟು ಆಗೋಗ್ಬಿಟ್ಟಿದ್ರು ಆಲ್ರೆಡಿ ನಾಯ್ಸ್ಗಾಗಿರಲಿ, ಸೋಷಿಯಲ್ ಮೀಡಿಯಾ ರೂಮರ್ಸ್ಗಳಿಗಾಗಿರಲಿ, ಅದಕ್ಕಾಗಿರಲಿ ಇದಕ್ಕಾಗಲಿ ಟ್ರೋಲ್ಸ್ಗಳಿಗಾಗಿರಲಿ. ಸೊ ವೈಭವ್ಗೆ ಹೇಳ್ಕೊಂಡು ಕೊಡಬೇಕಿಲ್ಲ ಅಂತಲ್ಲ, ಇಶಾನ್ ಕಿಶನ್ ಹೇಳ್ಕೊಟ್ರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬೀಂಗ್ ಎಂಗೋ ಬ್ರದರ್. ಸೊ ಅವ್ರಿಗೆ ಹೇಳ್ಕೊಂಡು ಕೊಡೋಂಥ ಅವಶ್ಯಕತೆ ಇಲ್ಲ. ಅಪಡೇಟ್ ನಂಬರ್ 7, ಸಿಕಂದರ್ ಆಜಾದ್ ಸೀರೀಸ್ ಎಲ್ಲ ಮುಗಿದ ಮೇಲೆ ಹೇಳಿದ್ದಾರೆ, ಐ ಥಿಂಕ್ ಫಸ್ಟ್ಲಿ ವೆಲ್ ಡನ್ ಟು ಜಿಂಬಾಬ್ವೆ ಕ್ರಿಕೆಟ್ ಫಾರ್ ಹೋಸ್ಟಿಂಗ್ ಇಂಡಿಯಾ ಬಿಕಾಸ್ ಲರ್ನಿಂಗ್ ಫ್ರಮ್ ದಿಸ್ ಸೀರೀಸ್ ವಿಲ್ ಹೆಲ್ಪ್ ಅಸ್ ಬ್ರಿಡ್ಜ್ ದ ಗ್ಯಾಪ್ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಬೇಸಿಕಲಿ ಅವ್ರಿಗೆಲ್ಲ ಮುಖ್ಯ ಉದ್ದೇಶ ಆಗಿರಲಿಲ್ಲ. ಅವ್ರಿಗೆ ಇಂಡಿಯಾ ಮೇಲೆ ಸೀರೀಸ್ ಆಡೋದೇ ಒಂಥರ ದೊಡ್ಡ ಗೆಲುವು ಅವರಿಗೆ, ಜಿಂಬಾಬ್ವೆಗೆ. ಏನು ಕಿತ್ಕೊಳ್ಳೋಣ ಇವರಿಂದ ಮತ್ತೆ ಇವಾಗ ಅವ್ರು ನೋಡಿ ಹೇಳ್ತಿರೋವಂಥದ್ದು ಈ ಥರ ಇದೆ ಅಲ್ಲಿ. ನಾವು ಜಿಂಬಾಬ್ವೆ ಕ್ರಿಕೆಟಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಹಂಗೆ ಅಂತ. ಹೌದು, ಅಪ್ರಿಷಿಯೇಷನ್ ಒಳಗಡೆ ಇರಬೇಕು ಗುರು, ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಹೇಳೋ ಅಂಥದ್ದು ಏನದ್ರನ್ನ. 3 ಮ್ಯಾಚ್ ಸೋತಿದ್ದೀವಿ ಅಲ್ಲಿ, ಸೀರೀಸ್ ಆಗಿ ಸೋತಿದ್ದೀವಿ, ಅಜೀಬಾಗಿ ಸೋತಿದ್ದಾರೆ ಅವರಲ್ಲಿ. 3 ಮ್ಯಾಚ್ ಸೋತ್ಬಿಟ್ಟು ಅಪ್ರಿಷಿಯೇಟ್ ಮಾಡಬೇಕು ಅಂತಂದರೆ ಏನು ಅಪ್ರಿಷಿಯೇಟ್ ಮಾಡೋಕೆ ಏನಿದೆ ಅಲ್ಲಿ? ಯಾರು ನೋಡೇ ಇಲ್ಲ ಈ ಸೀರೀಸ್ನ. ಫಸ್ಟ್ ಆಫ್ ಆಲ್ ಆ ವ್ಯೂವರ್ಶಿಪ್ ಅನ್ನೋದೇ ಬಂದಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಯಾರು ನೋಡೋಕೆ ಇಂಟ್ರೆಸ್ಟ್ ತೋರಿಸಿಲ್ಲ ಅಲ್ಲಿ ಸೀರೀಸ್ನ. ಬಿಡಿ ಹೋಗ್ಲಿ, ಅವ್ರಿಗೆ ಸೀರೀಸ್ ಆಡೋದೇ ದೊಡ್ಡ ಖುಷಿ. ಸೀರೀಸ್ ಆಡೋದೇ ಒಂಥರ ವಿಕ್ಟ್ರಿ ಇದ್ದಂಗೆ ಇಂಡಿಯಾ ಮೇಲೆ. VVS ಲಕ್ಷ್ಮಣ್ ಅವರು ಮುಂದೆ ಇಂಡಿಯನ್ ಟೀಮ್ನ ಕೋಚ್ ಆಗ್ತೀರಾ ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ, ಇವಾಗ ಟೆಂಪ್ರವರಿ ಕೋಚ್ ಆಗಿ ಬಂದಿರೋ ಹೆಡ್ ಕೋಚ್ ಆಗಿ, ಮುಂದೆ ಫುಲ್ ಫ್ಲೆಡ್ಜ್ ಆಗಿ ಕೋಚ್ ಆಗ್ತೀರಾ ಅಂತ ಕೇಳಿದಾಗ ಹೇಳಿರುವಂಥ ಉತ್ತರ ಇದು. ಹೌದು, ಇವಾಗ ನಡ್ಸ್ಕೊಂಡು ಹೋಗ್ತಿರೋ ಚೆನ್ನಾಗಿ ಗೌತಮ್ ಗಂಭೀರ್ ಅವರು. ಸೊ ಇಲ್ಲಿ BCCI ನಿರ್ಧಾರ ಮಾಡುತ್ತೆ, ನಾನು ಕೋಚ್ ಆಗಬೇಕಾ ಬೇಡವಾ, ಫುಲ್ ಫ್ಲೆಡ್ಜ್ ಆಗಿ ಕೋಚ್ ಆಗಬೇಕಾ ಬೇಡವಾ ಅನ್ನೋದನ್ನ. ನಾನು NCL ಇದ್ದೆ, ಇವಾಗ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ನನ್ನ ರೋಲ್ ಏನಿದೆಯೋ ಅದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ 4 ವರ್ಷದಿಂದ ಕೂಡ ನಾನು ಇಂಡಿಯನ್ ಟೀಮ್ಗೆ ಕೋಚಿಂಗ್ ಮಾಡಿದ್ದೀನಿ. ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಪೀರಿಯಡಲ್ಲೂ ಕೂಡ ಅವ್ರು ಅಬ್ಸೆಂಟ್ ಆಗಿದ್ದಾಗ ಹೋಗ್ಬಿಟ್ಟು ಕೋಚಿಂಗ್ ಮಾಡಿದ್ದಾರೆ. ಆ್ಯಂಡ್ ಇವರ ಅಬ್ಸೆನ್ಸಲ್ಲೂ ಕೂಡ ಕೋಚಿಂಗ್ ಮಾಡಿದ್ದಾರೆ. ಸೊ ಇಬ್ಬರು ಟೆನ್ಯೂರಲ್ಲೂ ಕೂಡ ಒಂಥರ ಕಾಮನ್ ಆಗಿದ್ದವ್ರು ಯಾರು ಅಂತ ಅನ್ನೋದು VVS ಲಕ್ಷ್ಮಣ್ ಅವರು. ಸುಮಾರು ಸೀರೀಸ್ಗಳಲ್ಲಿ ಕೋಚಿಂಗ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸೀರೀಸಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ಕೂಡ VVS ಲಕ್ಷ್ಮಣ್ ಅವರು ಕಂಡಿದ್ದಾರೆ. ಕಂಪೇರ್ ಮಾಡೋಕ್ಕಾಗಲ್ಲ ಗೌತಮ್ ಗಂಭೀರ್ಗಾಗಿರಲಿ, ರಾಹುಲ್ ದ್ರಾವಿಡ್ಗಾಗಿರಲಿ, VVS ಲಕ್ಷ್ಮಣ್ ತೊಗೊಂಬಂದು ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವರು ಪಾರ್ಟ್ ಟೈಮ್ ಕೋಚು, ಅವ್ರು ಫುಲ್ ಫ್ಲೆಡ್ಜ್ ಕೋಚು. ಇವಾಗ ಬೇಕಾದ್ರೆ ರಾಹುಲ್ ದ್ರಾವಿಡ್ಗೂ ಗಂಭೀರ್ಗೂ ಕಂಪೇರ್ ಮಾಡ್ಬೋದು, ಅವ್ರಿಗೂ ಕಂಪೇರ್ ಮಾಡೋದಕ್ಕಾಗಲ್ಲ. ಅವ್ರು ಹೇಳಿದ್ರೆ ಇಷ್ಟೇ, BCCI ನಿರ್ಧಾರ ಮಾಡಿದ್ರು. ಒಟ್ಟಲ್ಲಿ ಆಸೆ ಅನ್ನೋದಿದೆ, VVS ಲಕ್ಷ್ಮಣ್ಗೆ ಆಸೆ ಅನ್ನೋದಿದೆ ಇಂಡಿಯನ್ ಟೀಮ್ನ ಹೆಡ್ ಕೋಚ್ ಆಗೋದಕ್ಕೆ. ಜಸ್ಟ್ ಇವಾಗ ಪಾರ್ಟ್ ಟೈಮ್ ಬರ್ತಾರನ್ನ ಫುಲ್ ಟೈಮ್ ಮಾಡ್ಕೊಬೇಕು ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಇದೆ. ಮುಂದೆ ಗೊತ್ತಿಲ್ಲ, ಅವರು ಒಂದಿನ ಹೆಡ್ ಕೋಚ್ ಆದರೂ ಆಗ್ಬೋದು. ಇವಾಗಲೇ ನೆಕ್ಸ್ಟ್ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾವಾಗಾದರೂ ಆದರೂ ಆಗ್ಬೋದು. ಕಣ್ಣು ಹೋಗಿದೆ ಇವಾಗ ಅಭಿಷೇಕ್ ಶರ್ಮಾ ಮೇಲೆ. ಒಂಥರ ಲೈಮ್ ಲೈಟ್ ಅಲ್ಲಿ ಇದ್ರು ಇಷ್ಟು ದಿನ, ಫುಲ್ ಒಂಥರ ಫೋಕಸ್ಡ್ ಆಗಿದ್ರು. ಯಾರಿಗೇನೇ ಆದ್ರೂ ಸಂಜು ಸ್ಯಾಮ್ಸನ್ ಕೆಳಗಡೆ ಹಾಕೋಣ, ಬೇರೆ ಇವ್ರನ್ನೆಲ್ಲ ಕೆಳಗಡೆ ಹಾಕೋಣ, ತಿಲಕ್ ವರ್ಮಾಗೂ ಕೆಳ್ಬಿಡೋಣ, ಹಂಗಾಡ್ತವ್ರು ಹಿಂಗಾಡ್ತವ್ರು ಅದಾಡ್ತವ್ರು ಇದಾಡ್ತವ್ರು. ಬಟ್ ಅಭಿಷೇಕ್ ಶರ್ಮಾಗೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು. ಅಂಡ್ ರೀಸೆಂಟ್ ಆಗಿ 1.5 ವರ್ಷದಿಂದ ಸಿಕ್ಕಾಪಟ್ಟೆ ಫಾರ್ಮಲ್ಲೂ ಕೂಡ ಇದ್ರು. ಸೊ ಯಾರು ಕೂಡ ಅನ್ಕೊಂಡಿಲ್ಲ ಈ ತರ 3 ಮ್ಯಾಚ್ನೂ ಕೂಡ ಫೇಲ್ ಆಗ್ತಾರೆ ಅಭಿಷೇಕ್ ಶರ್ಮಾ ಅಂತ. ಸೊ ಇವಾಗ ಫೋಕಸ್ ಅಭಿಷೇಕ್ ಶರ್ಮಾ ಮೇಲೂ ಕೂಡ ಶಿಫ್ಟ್ ಆಗಿದೆ. ಇವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ವೈಭವ್ ಸೂರ್ಯವಂಶಿ. ನೋಡಿ, ವೈಭವ್ ಸೂರ್ಯವಂಶಿ ಎಂಟ್ರಿ ಕೊಡ್ತಾ ಇದ್ದಂಗೆ ಅಭಿಷೇಕ್ ಶರ್ಮಾ ಒಂಥರ ಸ್ವಲ್ಪ ಸೈಲೆಂಟಾಗೆ ಕಾಣೋ ಥರ ಸ್ಟಾರ್ಟ್ ಮಾಡ್ಬಿಟ್ರು. ಅಂದರೆ ಅವ್ರು ಆಡಕ್ಕೆ ಬರಲ್ಲ ಅಂತಲ್ಲ, ಅವರೇ ಸೈಲೆಂಟ್ ಆಗೋಗ್ಬಿಟ್ರು. 3 ಮ್ಯಾಚ್ನೂ ಕೂಡ ಫೇಲ್ ಆಗಿದ್ದು. ಸೊ ಅವ್ರ ಮೇಲೆ ಇವಾಗ ರಡಾರ್ ಬಂದಿರೋ ಥರ ಆಗೋಗ್ಬಿಡೈತೆ. ರಡಾರ್ ಶಿಫ್ಟ್ ಆಗೋಗ್ಬಿಡೈತೆ. ಅಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಇತ್ತು, ಇವಾಗ ಇವ್ರ ಕಡೆ ಶಿಫ್ಟ್ ಆಗೋಗ್ಬಿಡೈತೆ. ಇವ್ರು ಏನು ಮಾಡ್ತಾನೆ ವಯ್ಯ ಅಂತ ಇವಾಗ ನೆಕ್ಸ್ಟ್ ಸೀರೀಸಲ್ಲಿ ನೋಡೋ ಥರ ಆಗುತ್ತೆ. ನೆಕ್ಸ್ಟ್ ಸೀರೀಸಲ್ಲಿ ಒಂದು 2-3 ಮ್ಯಾಚ್ ಫೇಲ್ ಆಗ್ಬಿಡ್ಲಿ, ಮತ್ತೆ ಬೇಡ ಕಿತ್ತಾಕ್ರಿ ಗುರು, ಬೇರೆಯವ್ರು ಕರ್ಕೊಂಬರ್ರಿ, ಸಂಜು ಸ್ಯಾಮ್ಸನ್ ಕರ್ಕೊಂಬರ್ರಿ, ಅವ್ರನ್ನ ಕರ್ಕೊಂಬನ್ನಿ, ಇವ್ರ ಕರ್ಕೊಂಬನ್ನಿ ಅನ್ನೋ ಥರ ಜನಗಳೇ ಮಾತಾಡ್ತಾರೆ. ರಿಕಿ ಪಾಂಟಿಂಗ್, ಲೆಜೆಂಡರಿ ರಿಕಿ ಪಾಂಟಿಂಗ್ ಅವರು ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ ಬಗ್ಗೆ ಮಾತಾಡಿದ್ದಾರೆ. ಇಫ್ ಯು ವೇರ್ ದ ಕ್ಯಾಪ್ಟನ್, ವಿಚ್ ಇಂಡಿಯನ್ ಪ್ಲೇಯರ್ ವುಡ್ ಯು ಬಿ ಮೋಸ್ಟ್ ಅಫ್ರೈಡ್ ಆಫ್ ಫೇಸಿಂಗ್ ಅಂತ ಕೇಳಿದಾಗ, ನೀವೇನಾದ್ರು ಕ್ಯಾಪ್ಟನ್ ಆಗಿದ್ದೀರಾ ಅಂತಂದರೆ ಆಸ್ಟ್ರೇಲಿಯನ್ ಟೀಮ್ಗೋ ಅಥವಾ ಬೇರೆ ಯಾವ್ದಾದ್ರು ಟೀಮ್ಗೋ ಆಗಿದ್ದೀರಾ ಅಂತಂದರೆ ಯಾವ ಇಂಡಿಯನ್ ಕ್ಯಾಪ್ಟನ್ನ ನೀವು ಫೇಸ್ ಮಾಡೋದಕ್ಕೆ ಒಂಥರ ಕಷ್ಟಪಡ್ತೀರಾ ಅಥವಾ ಭಯ ಪಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದೆ. ಇವರಿದ್ದಂಥ ಟೀಮ್ ಅಜ್ಜಿ ಎಲ್ಲ ಹುಚ್ಚ ಉಯ್ಕೊಂಡವ್ರು, ಸುಸ್ಸು ಮಾಡ್ಕೊಂಡವ್ರು ಎಲ್ಲ ಟೀಮ್ಗಳನ್ನು. ಆಸ್ಟ್ರೇಲಿಯನ್ ಟೀಮು ಆ ಥರ ಇತ್ತು ಆ ಒಂದು ಡಿಕೆಡ್ಲಿ. 2000 ಹಿಡ್ಕೊಂಡು 2010 ಆ ಥರ ಹುಚ್ಚ ಊಹಿಸ್ಬಿಡೋರು ಎಲ್ಲರಿಗೂ. ನೋಡ್ರೆ ಭಯ ಉಟ್ಕೊಂಡ್ಬಿಡಿದ್ರು ಟೀಮ್ನ. ಆ ಥರ ಅಷ್ಟು ಸಕ್ಸಸ್ನ ಕಂಡಿದೆ ಆ ಟೀಮು. ಆ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಂಥವ್ರು ರಿಕಿ ಪಾಂಟಿಂಗು. ಸೊ ಇವರಿಗೆ ಭಯ ಅನ್ನೋದಿಲ್ಲ. ಸೊ ಇನ್ ಕೇಸ್ ನಾವು ಭಯ ಪಡ್ತಾ ಇದ್ರೆ ಅಂದ್ರೆ ಯಾರ ಟೀಮ್ಗೆ ಭಯ ಪಡ್ತಿದೆ ಅಂದರೆ ವಿರಾಟ್ ಕೊಹ್ಲಿ ಟೀಮಿಗೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡಿದಂಥ ಟೀಮಿಗೆ
ನಾವು ಸ್ವಲ್ಪ ಭಯ ಪಟ್ಟರು ಪಡ್ತಾ ಇದ್ವೇನೋ ಅನ್ನೋ ಥರ ಇವರು ಸ್ಟೇಟ್ಮೆಂಟ್ ಕೊಡಿದ್ರೆ. ಸೊ ಇದು ತೋರಿಸುತ್ತೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ ಟೀಮ್ ಇಂಡಿಯಾ ಇದ್ದಂಥ ಒಂದು ಲೆವೆಲೇ ಬೇರೆ, ಅದಕ್ಕಿದ್ದಂಥ ಒಂದು ಗತ್ತೆ ಬೇರೆ, ಗಮ್ಮತ್ತೆ ಬೇರೆ. ಸೋಲ್ತೀವೋ ಗೆಲ್ತೀವೋ, ಬಟ್ ಅದಕ್ಕಿದ್ದಂಥ ಒಂದು ಗಮ್ಮತ್ತೆ ಬೇರೆ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಉದುರಿಸಿ ಗಾಯ್ಸ್.